ನಮಸ್ತೆ. ಇದೊಂದು ಕಥೆ ತೆಲುಗು ಮೂಲದಿಂದ ಆಯ್ಕೆ ಮಾಡ್ಕೊಂಡಂಥ ಕಥೆ ಇದು. ಇದು ಕಠೋರ ಸಂಯಮಿಗಳು, ಗುಣಶೀಲರು, ವಿವೇಕಿಗಳು, ವಿಚಾರಶೀಲರು ಆದಂಥ ದಂಪತಿಗಳಿಗೆ ಸಂಬಂಧಪಟ್ಟಂಥ ಕಥೆ ಇದು. ದಿನಾಲು ಸಂಶಯ ಮಾಡಿಕೊಂಡು, ದಿನಾಲು ಕಿತ್ತಾಡಿ, ದಿನಾಲು ಹೊಡೆದಾಡಿ, ದಿನ ಒಂದಾಗೋ ಗಂಡ ಹೆಂಡ್ತಿಗಲ್ಲ ಇದು. ತಿರುನೀಲಕಂಠ ಅಂಥೇಳಿ ಒಬ್ಬ ಶಿವಭಕ್ತ ಇದ್ದ. ದಿನಾಲೂ ಶಿವನ ಅರ್ಚನೆ ಮಾಡ್ತಾಯಿದ್ದ ಆತ, ನಾಮಸ್ಮರಣೆ ಮಾಡ್ತಾಯಿದ್ದ, ಭಜನೆ, ಕೀರ್ತನೆ ಎಲ್ಲವನ್ನು ಮಾಡ್ತಾನೆ ಕಾಲು ಕಳೀತಾ ಇದ್ದ. ಶಿವನ ಧ್ಯಾನದಲ್ಲೇ ಕಾಲು ಕಳೆಯುವಂಥ ವ್ಯಕ್ತಿ ಈತ. ದಿನಾಲೂ ಶಿವನ ದೇವಸ್ಥಾನಕ್ಕೆ ಹೋಗಿ ಪೂಜೆ ಮಾಡೋದು, ಅಲ್ಲಿ ಭಕ್ತಿಯನ್ನು ಅರ್ಪಿಸಿ ಬರೋದು ಅವನ ನಿತ್ಯ ಕಾಯಕ ಆಗಿತ್ತು. ಹಾಗೆ ಹೋಗೋವಾಗ ದಾರಿ ಒಳಗೆ ಸಾಕಷ್ಟು ಮನೆಗಳು ಬರ್ತಾವಲ್ಲ, ಹಾಗೆಯೇ ಒಬ್ಬಳು ವೇಶ್ಯೆಯ ಮನೆ ಕೂಡ ಅಲ್ಲಿತ್ತು. ಹೋಗುವಾಗ ಒಂದಿನ ದೇವಸ್ಥಾನಕ್ಕೆ ಹೋಗಿ ಬರೋ ಸಂದರ್ಭದೊಳಗೆ ಏನಾಗ್ಬಿಡ್ತದೆ, ಆ ವೇಶ್ಯೆ ತಾಂಬೂಲವನ್ನು ಹಾಕ್ಕೊಂಡು ಕಿಟಕಿಯಿಂದ ಹೊರಗಡೆ ಉಗಿಬೇಕಾದ್ರೆ ಆ ತಾಂಬೂಲ ಒಂದು ಈ ತಿರುನೀಲಕಂಠನ ಮೇಲೆ ಬಿದ್ದು ಬಿಡ್ತದೆ ನೋಡ್ರಿ. ಅರಿಯದೆ ಮಾಡಿದಂಥ ಈ ಪ್ರಮಾದವನ್ನು ಕಣ್ಣಾರೆ ಕಂಡಂಥ ವೇಶ್ಯೆ ಓಡೋಡಿ ಬಂದು ತಿರುನೀಲಕಂಠರ ಪಾದ ಹಿಡಿದು ಕ್ಷಮೆ ಕೇಳ್ತಾಳೆ. ಮಾಡಿದ ತಪ್ಪಿಗೆ ಅವರನ್ನು ಬಹಳ ಭಕ್ತಿಯಿಂದ, ಗೌರವದಿಂದ ಒಳಗಡೆ ಕರ್ಕೊಂಡು ಹೋಗಿ ಸ್ನಾನಪಾನಾದಿಗಳನ್ನು ಮಾಡಿಸ್ತಾಳೆ. ಸುಗಂಧ ದ್ರವ್ಯಗಳಿಂದ ಸ್ನಾನವನ್ನು ಮಾಡಿಸಿ ಅವರಿಗೆ ಭಕ್ತಿಪೂರ್ವಕವಾಗಿ ಪೂಜೆ ಮಾಡಿ ಸೇವೆ ಸಲ್ಲಿಸಿ ಆದರದಿಂದ ಬೀಳ್ಕೊಡ್ತಾಳೆ ಆಕೆ. ಅವನೆಷ್ಟೇ ಬೇಡ ಅಂತ ಹೇಳ್ಕೊಂಡ್ರೂ ಕೂಡ ಆಕೆ ಒಪ್ಪಲ್ಲ ವೇಶ್ಯೆ. ನನ್ನಿಂದಾದ ಪ್ರಮಾದಕ್ಕೆ ನಾನು ಪಶ್ಚಾತ್ತಾಪ ಪಡಲೇಬೇಕು ಅಂತ ಹೇಳ್ಕೊಂಡು ಹೋಗಿ ಮಾಡಿರ್ತಾಳಲ್ಲ, ಅದು ಯಾರೋ ಒಬ್ಬರು ಕದ್ದು ನೋಡಿ ತಿರುನೀಲಕಂಠನ ಹೆಂಡತಿ ಮುಂದೆ ಹೇಳಿಬಿಟ್ಟಿರ್ತಾರೆ. ಹೋಗಿ ಮನೆಗೆ ಬಂದಂಥ ತಿರುನೀಲಕಂಠರು ಘಮಿಸ್ತಿರ್ತಾರೆ, ಶುಭ್ರವಾದ ಬಟ್ಟೆ ತೊಟ್ಟಿರ್ತಾರೆ. ಅದಕ್ಕೆ ಎಲ್ಲ ಪೂರ್ವಾಪರ ಗೊತ್ತೇ ಇತ್ತಲ್ಲ, ಆದರೂ ಏನಿದು ವೇಷ ಅಂತ ಕೇಳ್ತಾಳೆ. ಇದ್ದಿದ್ದನ್ನು ಸತ್ಯವಾಗಿ ಹೇಳಿಬಿಡ್ತಾರೆ ಅವರು. ಹಿಂಗಾಯಿತು, ಅದಕ್ಕೆ ಆಕೆ ಬಿಡಲಿಲ್ಲ, ಈ ರೀತಿ ಎಲ್ಲ ಮಾಡಿ ಕಳ್ಸಾಳ ಅಂಥೇಳಿ. ಅಷ್ಟೇ ಸುಶೀಲ ವಿವೇಕಿಗಳಿದ್ದಾಗ್ಯೂ ಕೂಡ ಸಂಶಯ ಅನ್ನುವಂಥದ್ದು ಮನಸ್ಸು ಹೊಕ್ಬಿಟ್ರೆ ಹೆಂಗೆ ಜೀವನವನ್ನೇ ಬಲಿ ತಗೋತದೆ ಅನ್ಲಿಕ್ಕೆ ನೋಡ್ರಿ. ಆ ಹೆಣ್ಮಗಳು ಮನಸ್ಸು ಒಪ್ಪೋದೇ ಇಲ್ಲ. ವೇಶ್ಯೆ ಮನೆಗೆ ಹೋಗಿ ಹಾಗೆ ಬರ್ತಾನಂತಂದರೆ ಅದು ಸಾಧ್ಯನೇ ಇಲ್ಲ. ಅಲ್ಲಿ ಏನೋ ಘಟಿಸಿರ್ತದೆ, ಈತ ಸುಳ್ಳು ಹೇಳ್ತಾ ಇದ್ದಾನೆ ನನ್ನ ಹತ್ರ ಅಂದ್ಕೊಂಡು ಆಕೆ ಮನಸ್ಸಲ್ಲೇ ಮಂಡಿಗೆ ತಿನ್ಕೊಂಡು ರಾತ್ರಿ ಆಗ್ತದೆ. ರಾತ್ರಿ ಮಲಗಿದಾಗ ತಿರುನೀಲಕಂಠ ಪ್ರೀತಿಯಿಂದ ಹೆಂಡತಿಯ ಮೈ ಮುಟ್ಟೋಕೆ ಹೋಗ್ತಾನೆ. ನನ್ನ ಮೈ ಮುಟ್ಟಿದೆ, ಆದರೆ ಶಿವನಾಣೆ ಹೇಳಿಬಿಡ್ತಾಳಾಕೆ. ಒಮ್ಮೆ ಸ್ಫೋಟವಾಗಿ ಬಂದುಬಿಡ್ತದೆ ಆ ಶಬ್ದ ಆಕೆ ಬಾಯಿಯಿಂದ. ಮುಟ್ಟಿದಂಥ ಕೈ ಸರ್ರನೆ ಹಿಂತಕ್ಕೊಂಡು ಬಿಡ್ತಾನೆ ತಿರುನೀಲಕಂಠ. ಎಂಥ ಅಪಚಾರ ಮಾಡಿಬಿಟ್ಟೆ ನೀನು ದೇವಿ, ನಾನೇನು ತಪ್ಪು ಮಾಡೇ ಇಲ್ಲ, ಯಾಕಿಂಥ ಶಿಕ್ಷೆ ಕೊಟ್ಟೆ ನನಗೆ? ಇಲ್ಲ, ನೀನು ತಪ್ಪೇ ಮಾಡಿಲ್ಲ ಅಂತಂದ್ರೆ ಸಾಕ್ಷಾತ್ ಆ ಶಿವನೇ ಬಂದು ನಮ್ಮಿಬ್ಬರನ್ನು ಒಂದು ಮಾಡ್ತಾನೆ, ಅಲ್ಲಿ ತನಕ ನೀ ನನ್ನ ಮೈ ಮುಟ್ಟುಕೊಳ್ಳೋದು ಅಂಥೇಳಿ ಆಣೆ ಮಾಡಿ ಎರಡಾಗ್ಬಿಟ್ಟು ನೋಡ್ರಿ ಹಾಸಿಗೆಗಳು. ದಿನನಿತ್ಯದ ದಿನಚರಿಗಳು ಸಾಂಗವಾಗಿ ನಡೀತಾ ಇದ್ದವು. ಪತಿ ಸೇವೆ ಮಾಡೋ ಹಾಗೆ ಮಾಡ್ತಿದ್ದಳು. ನಿತ್ಯ ಕೆಲಸ ಏನು ಮಾಡಬೇಕು ಅದೆಲ್ಲವನ್ನು ಆಕೆ ಮಾಡ್ತಾನೆ ಇದ್ದಳು. ಆದರೆ ಮಾತಿಲ್ಲ, ಮುಟ್ಟೋದಿಲ್ಲ. ಇಷ್ಟನ್ನು ಬಿಟ್ಟು ಉಳಿದಿದ್ದೆಲ್ಲ ಜೀವನ ನಡೆದಿತ್ತು ಅವ್ರದ್ದು. ಹೀಗೇನೆ ವರ್ಷ ಕಳೀತು. ಪಾಪ ಇಬ್ಬರೂ ಗಂಡ ಹೆಂಡತಿ ವಿರಹದ ವೇದನೆಯೊಳಗೆ ಬೇಯ್ತಾ ಇದ್ದರೂ ಕೂಡ ಆ ಮುಖ ಇವ್ರು ನೋಡ್ತಾ ಇಲ್ಲ, ಇವನ ಮುಖ ಅವಳು ನೋಡ್ತಾ ಇಲ್ಲ. ಈ ರೀತಿ ದಿನಗಳು ಕಳೀತಾ ವರ್ಷ ಉರುಳಿತು. ಇಬ್ಬರೂ ಶಿವನ ಧ್ಯಾನದಲ್ಲಿ, ಶಿವನ ಪೂಜೆಯಲ್ಲಿ ಲೀನವಾಗಿ ತಮ್ಮ ಮನಸ್ಸಿನ ವೇದನೆಯನ್ನು ಮರಿತಾ ಇದ್ದರು. ಶಿವನಿಗೆ ಇದು ಸಹಿಸಲಾಗದ, ನುಂಗಲಾಗದ ತುತ್ತಾಗೋಯ್ತು. ಏನಪ್ಪ ಇವರಿಷ್ಟು ಕಠೋರವಾಗಿದ್ದಾರೆ ಈ ಗಂಡ ಹೆಂಡತಿ ಇಬ್ಬರೂ ಸತಿಪತಿಗಳು, ಅದೆಂಥ ಭಕ್ತಿ ಭಾವ ನನ್ನಲ್ಲಿ ಇಟ್ಟಿದ್ದಾರೆ ಇವರು. ಒಂದು ಆಣೆ, ನನ್ನ ಆಣೆ ಮಾಡಿದಾನೆ ಅಂದ್ಕೊಂಡು ತಿರುನೀಲಕಂಠ ಅವಳನ್ನು ಮುಟ್ಟದೆ ಹೋಗ್ತಿದ್ದಾನೆ, ಮನಸ್ಸಲ್ಲೇ ಪ್ರತಪಿಸ್ತಾ ಇದ್ದಾನೆ. ಇವರಿಬ್ಬರನ್ನು ನಾನೇ ಒಂದು ಮಾಡಿಬಿಡಬೇಕು ಅಂಥೇಳಿ ಬಹಳಷ್ಟು ಸಮಯಗಳ ನಂತರ ಶಿವನೇ ಅವರಿಬ್ಬರಿಗೂ ಪ್ರತ್ಯಕ್ಷವಾಗಿ, ನಿನ್ನ ಗಂಡ ಏನೇನೂ ತಪ್ಪು ಮಾಡಿಲ್ಲ, ನೀನು ವಿನಾಕಾರಣ ಸಂಶಯಪಟ್ಟು ಇಬ್ಬರೂ ನೀವು ವೇದನೆಯನ್ನು ಅನುಭವಿಸ್ತಾ ಇದ್ದೀರಿ, ಇನ್ನು ಮುಂದಾದರೂ ಸತಿಪತಿಗಳು ಒಂದಾಗಿ ಸುಖವಾಗಿ ಬದುಕ್ರಿ ಅಂತ ಶಿವ ಆಶೀರ್ವಾದ ಮಾಡ್ತಾನೆ ಅವರಿಗೆ. ಶಿವನನ್ನೇ ಸಾಕ್ಷಾತ್ಕರಿಸಿದ ಗಂಡನ ಭಕ್ತಿಗೆ ಹೆಂಡತಿ ಶಿರವಾಗ್ತಾಳೆ, ಪಾದ ಹಿಡಿತಾಳೆ, ಕ್ಷಮೆ ಕೇಳ್ತಾಳೆ. ಇಬ್ಬರ ಮನಸ್ಸುಗಳು, ಆತ್ಮಗಳು ಬೆರೆತು ಹೋಗಿದ್ದವು ಎಂದೋ ಈಗ ಮತ್ತೆ ಬೆರೆತ ಜೀವಗಳು ಸುಖವಾಗಿ ಸಂತೋಷವಾಗಿ ಬದುಕ್ತಾ ಇದ್ದವು. ಹೀಗಿದೆ ನೋಡ್ರಿ. ಸತಿಪತಿಗಳು ಒಂದಾದ ಭಕ್ತಿ ಹಿತವೊಪ್ಪುದು ಶಿವಂಗೆ. ಸತಿಪತಿ ಇಬ್ಬರೊಳಗೂ ದೃಢ ಮನಸ್ಸಿರಬೇಕು, ಒಮ್ಮನಸ್ಸಿರಬೇಕು ಅವ್ರದ್ದು, ಮನಸ್ಸಾಗಬಾರ್ದು. ಆಕೆ ಒಂದು ಮಾತಾಡಿದ್ರೆ ಈತ ಒಂದು, ನಿತ್ಯವೂ ಹೊಡೆದಾಟ ಅದು ದಾಂಪತ್ಯ ಅನ್ನಿಸ್ಕೊಳ್ಳಲ್ಲ. ದಾಂಪತ್ಯ
ಈ ರೀತಿ ಸಿಹಿ ಆಗಬೇಕು ಅಂತಂದರೆ ಶಿವನ ಒಲುಮೆಯನ್ನು ಪಡೆದಿರಬೇಕು ಅಂತ ಹೇಳ್ತಾ ಧನ್ಯವಾದ.